ವಾರ್ಷಿಕ ಪರೀಕ್ಷೆಯಲ್ಲಿ ಇದನ್ನ ಬಹಳ ಮುಖ್ಯವಾಗಿ ಇವು ಗೊತ್ತಿರ್ಬೇಕು. ಇದರಲ್ಲಿ ಆಪ್ಷನ್ಸ್ನಾಗ ಒಂದು ಡೆಫಿನೆಟ್ ಆಗಿ ಪ್ರಶ್ನೆ ಕೇಳ್ತಾನೆ. ಇದ್ರ ಒಂದನೇದರೆ ಕೇಳಬಹುದು, ಅಥವಾ ಎರಡನೇದರೆ, ಅಥವಾ ಮೂರನೇದರೆ. ಅದಕ್ಕ ಮೂರರಲ್ಲಿ ಒಂದು ಪ್ರಶ್ನೆ ಬೀಳುತ್ತೆ ಇದರ ಮ್ಯಾಗ. ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂತ. ಎರಡು ಚರಾಕ್ಷರಗಳು ಅಂತಂದ್ರ ಈ ರೀತಿಯಾಗಿರುತ್ತೆ ಸಮೀಕರಣ. 2x + 3y = 6 ಒಂದು ಈ ಸಮೀಕರಣ ಇರುತ್ತೆ. ಇಂಥದೊಂದು ಸಮೀಕರಣ ಇರ್ತದೆ. ಇನ್ನ ಒಂದು ಜೋಡಿ ಅಂತ ಹೇಳ್ತಾರೆ. ಜೋಡಿ ಅಂದ್ರ ಎರಡು. ಈಗ 5x + 7y = 9 ಅಂತ ತಿಳ್ಕೊಳ್ರಿ. ಈ ಫಾರ್ ಎಕ್ಸಾಂಪಲ್ ತಗೊಂಡಿದ್ದು. ಇದು ಒಂದು ಸಮೀಕರಣ, ಇದು ಒಂದು ಸಮೀಕರಣ. ಇವೆರಡು ಎಂತ ಸಮೀಕರಣ ಅಂದ್ರ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ. ಇದೊಂದು ಚರಾಕ್ಷರ, ಇದನ್ನು ಒಂದು ಚರಾಕ್ಷರ. ಇವು ಎರಡು ಚರಾಕ್ಷರಗಳು ಇರುವಂತಹ ಇದು ಒಂದು ಸಮೀಕರಣ, ಇದು ಒಂದು ಸಮೀಕರಣ. ಇವು ಎಂತ ಸಮೀಕರಣ ಅಂದ್ರ ರೇಖಾತ್ಮಕ ಸಮೀಕರಣ. ಇವು ಅಂದ್ರ ಒಂದೊಂದು ರೇಖೆಗಳ ಬರ್ತಾವ. ಇದನ್ನ ಬಿಡಿಸಿದ್ರ ಒಂದ್ ರೇಖೆ ಬರುತ್ತೆ, ಇದನ್ನ ಬಿಡಿಸಿದ್ರ ಒಂದ್ ರೇಖೆ ಬರುತ್ತೆ. ಈ ರೀತಿಯಾಗಿ ಎರಡು ರೇಖೆಗಳು ಬರ್ತವೆ. ಅವೆರಡು ರೇಖೆಗಳು ಹೆಂಗ್ ಆಗ್ತಾವಪ್ಪ ಅಂತ ಕೇಳಿದ್ದೀವಿ. ಒಂದನೇದ್ದು ಎರಡು ಸರಳ ರೇಖೆಗಳು ಅಂದ್ರ ಇದು ಒಂದು ಸರಳ ರೇಖೆ, ಇದು ಒಂದು ಸರಳ ರೇಖೆ. ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು ಅಂತ ಹೇಳ್ದ ನೋಡ್ರಿ. ಇವೆರಡು ಸರಳ ರೇಖೆಗಳದಾವ. ಇವೆರಡು ಸರಳ ರೇಖೆಗಳ ತಗೊಂಡ್ರ ಅವು ಏನ್ ಮಾಡ್ತಾವ ಅಂತಂದ್ರ ಒಂದೇ ಬಿಂದುವಿನಲ್ಲಿ ಛೇದಿಸ್ತಾವ. ಈ ರೀತಿಯಾಗಿ ಹಿಂಗ್ ಛೇದಿಸುದು ಅಂತ ತಿಳ್ಕೊಳ್ರಿ. ಇದು AB ಅನ್ನುವಂಥದ್ದು ಒಂದು ಸರಳ ರೇಖೆ, ಇದು CD ಅನ್ನುವಂಥದ್ದು ಒಂದು ಸರಳ ರೇಖೆ. ಈ AB ಮತ್ತು CD ಎರಡು ಸರಳ ರೇಖೆಗಳು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸೋದಿಲ್ಲ. ಈ ಬಿಂದು ಅದಲ್ಲ, ಇಲ್ಲಿ ಇದಕ್ಕೆ E ಅಂತ ಗುರುತಿಸ್ರಿ. ಆದ್ರ ಈ ಬಿಂದುವಿನಲ್ಲಿ ಏನ್ ಮಾಡ್ತದಂಗೈತೆ, ಅದು ಛೇದಿಸ್ತು, ಇಂಟರ್ಸೆಕ್ಷನ್ ಮಾಡ್ತದ್ದು. 2 ಲೈನ್ಸ್ ಆರ್ ಇಂಟರ್ಸೆಕ್ಟ್ ಎಟ್ ಎ ಪಾಯಿಂಟ್ ಅಂತ ಹೇಳ್ತೀವಿ. ಅಂದ್ರ ಎರಡು ರೇಖೆಗಳು, ಇವೆರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಇಂತಹ ಪ್ರಕರಣದಲ್ಲಿ ಅಂತ ಹೇಳ್ತಾರ. ಒಂದೇ ಬಿಂದುವಿನಲ್ಲಿ ಛೇದಿಸ್ತು ಅಂತಂದ್ರ ಇಂತಹ ಪ್ರಾಬ್ಲಮ್ ನಲ್ಲಿ ಅಥವಾ ಇಂತಹ ಪ್ರಕರಣದಲ್ಲಿ ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿರುತ್ತದೆ. ಅನನ್ಯ ಅಂದ್ರ ಒಂದೇ ಒಂದು ಉತ್ತರ ಇರ್ತದ. ಅದಕ್ಕೆ ಇಂಥ ಸಮೀಕರಣ ಜೋಡಿ ಇತ್ತು ಅಂದ್ರ ಅನನ್ಯ ಪರಿಹಾರ ಇರ್ತದ. ಅದಕ್ ನಾವೇನಂತ ಕರಿತೀವಿ ಅಂದ್ರ ಸಮೀಕರಣಗಳ ಸ್ಥಿರ ಜೋಡಿ ಅಂತ ಕರಿತೀವಿ. ಅಂದ್ರ ಸ್ಥಿರ ಜೋಡಿ ಸಮೀಕರಣ ಅಂತ ಕರಿತೀವಿ. ಅಂದ್ರ ಎರಡು ರೇಖೆಗಳು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತವ. ಅದು ಫಾರ್ಮುಲಾ ಹೆಂಗಿರುತ್ತೆ, ಅದರ ಸೂತ್ರ ಹೆಂಗಿರುತ್ತೆ ಅಂತಂದ್ರ A1/A2 ≠ B1/B2 ಅಂತ ಬರುತ್ತೆ. ನಿಮ್ಗೆ ನಾಳೆ ಪೇಪರ್ದಾಗ ಕೇಳ್ತಾನ, A1/A2 ≠ B1/B2 ಅಂತ ಕೇಳಿ ಒಂದು ಪರಿಹಾರ ಅಂತ ಕೇಳ್ತಾನ. ಆಪ್ಷನ್ಸ್ B ಪರಿಹಾರ ಇಲ್ಲ ಅಂತ ಕೇಳ್ತಾನ. ಆಪ್ಷನ್ C ಅನನ್ಯ ಪರಿಹಾರಗಳು ಇವೆ ಅಂತ ಕೇಳ್ತಾನ. ನಾಲ್ಕನೇದ್ದು D ಇವು ಯಾವವು ಸರಿ ಇಲ್ಲ ಅಂತ ಕೇಳಿರ್ತಾನ. ಇದು ಒಂದು ಪ್ರಶ್ನೆ ಕೇಳಿರ್ತಾರ. ಅವಾಗ ನೀವು ಇದು ಗೊತ್ತಿತ್ತಂದ್ರ ಮಾತ್ರ ಬರೀಬಹುದು, ಇಲ್ಲಿಕಂದ್ರ ಬರ್ಲಿಕ್ಕಾಗಲ್ಲ. A1/A2 ≠ B1/B2 ಇತ್ತು ಅಂತಂದ್ರ ಒಂದೇ ಒಂದು ಉತ್ತರ ಇರ್ತದೆ. ಅದಕ್ಕೆ ಎಷ್ಟು ಉತ್ತರ ಇರ್ತಾವಲ್ಲಿ? ಒಂದು ಉತ್ತರ ಇರ್ತದೆ. ಅದು ನಿಖರವಾಗಿ ಒಂದು ಪರಿಹಾರ ಅಂತ ಕರಿತೀವಿ ನೋಡ್ರಿ. ನಿಖರವಾಗಿ ಒಂದು ಪರಿಹಾರ. ಸಮೀಕರಣಗಳ ಸ್ಥಿರ ಜೋಡಿ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಒಂದನೇದು ಏನ್ ಹೇಳುತ್ತೆ, A1/A2 ≠ B1/B2 ಬರುತ್ತೆ. A1/A2 A1 ಅಂದ್ರೆ ಏನು? ಒಂದೇ ಸಮೀಕರಣ. A1 ಅಂದ್ರ ಎರಡನೇ ಸಮೀಕರಣದ್ದು. ಇದು ಒಂದನೇ ಸಮೀಕರಣದ್ದು, ಇದು ಎರಡನೇ ಸಮೀಕರಣದ್ದು. ಇವ್ ನಿಮ್ಗೆ ಗೊತ್ತದವಿಲ್ಲೋ ಯಾರಿಗಂತ.
ಇವಾಗ ಇದು 2 ಅದ ನೋಡೋದು, ಅದು A1, ಇದು 5 ಅದಲ್ಲ, ಇದು A2, ಇದು 2, ಇದು 5, ಇದು B1, ಇದು 3. ಅದ್ರ ಕೆಳಗಿನ ಸಮೀಕರಣ ಏನದಲ್ಲ ಅದು B2 ಅಂತ ಆಗತ್ತೆ. 7 ಇದೇನದ ನೋಡಿ, ಇದು ಒಳಗ್ ಬರುತ್ತೆ C1 ಆಗತ್ತೆ, -6. ಇಲ್ಲಿ 9 ಅದ ನೋಡ್ರಿ, ಅದು C2, ಇದು 6, ಇದು -9. ಹಿಂಗ ಅವ ಏನ್ ಹೇಳ್ಕತ್ತಾನ, A1/A2 ಇದು ತಗೊಳೋದು, A1/A2 ಸಮ ಇಲ್ಲ ಅಂತ ಹೇಳ್ತಾನ. ಈಕ್ವಲ್ ಒಂದ್ ನಡಬರ್ ಗೆರಿ ಹೊಡೆದ್ರಿ ಅಂದ್ರ ನಾಟ್ ಈಕ್ವಲ್. B1/B2 ಇದಕ್ಕ ಉತ್ತರ ಸರಿ ಇರಲ್ಲ. ಇದ್ರದ್ದು 7 ಬಂದ್ರೆ ಇದ್ರದ್ದು 8 ಬರ್ತದೆ, ಇದ್ರದ್ದು 5 ಬಂದ್ರೆ ಇದ್ರದ್ದು 3 ಬರ್ತದೆ, ಇದ್ರದೊಂದು ಉತ್ತರ ಬ್ಯಾರೇನೆ ಬರ್ತದೆ, ಇದ್ರದೊಂದು ಉತ್ತರ ಬ್ಯಾರೇನೆ ಬರ್ತದೆ. ಬಂತು ಅಂತಂದ್ರ ಅವೆರಡು ರೇಖೆಗಳೇನ್ ಇರ್ತಾವಲ್ಲ ನಿಮ್ಮ, ಅವು 2 ರೇಖೆಗಳೇನಾಗಿರ್ತಾವ, ಇಂಟರ್ಸೆಕ್ಟ್ ಆಗತ್ತೆ, ಛೇದಿಸ್ತಾವ. ಛೇದಿಸ್ತದ ಅಂತಂದ್ರ ಉತ್ತರ ಎಷ್ಟಿರುತ್ತೆ ಅಂತ ಹೇಳಿ ನಿಖರವಾಗಿ ಒಂದು ಪರಿಹಾರ ಅಂತ ಬರೆದಾರ. ಒಂದೇ ಒಂದು ಉತ್ತರ ಇರುತ್ತೆ. ಅದಕ್ಕೆ ಲಕ್ಷ್ಯದಲ್ಲಿ ಇರ್ಲಿ, A1/A2 ನಾಟ್ ಈಕ್ವಲ್ ಟು B1/B2. ಅದಕ್ಕ ಸ್ಥಿರ ಜೋಡಿ ಸಮೀಕರಣ ಅಂತ ಕರಿತೀವಿ. ಇದಕ್ಕೆ ಉತ್ತರಗಳು ಹಿಂಗಿದ್ದು ಅಂದ್ರೆ ಎಷ್ಟು ಬರ್ತಾವ ಅಂತ ಕೇಳತನಲ್ಲಿ ಒಂದು ಪರಿಹಾರ ಇರುತ್ತದೆ ಅಂತ ನೀವು ಬರೀಬೇಕು. ಇಲ್ಲಿ ಕೇಳ್ಬಿಡ್ತಾರ ಅವರು, A1/A2 ನಾಟ್ ಈಕ್ವಲ್ ಟು B1/B2 ಅಂತ ಕೇಳಿ ಪರಿಹಾರಗಳು ಎಷ್ಟಿರುತ್ತವೆ ಅಂತ ಕೇಳ್ತಾನೆ. ಆಪ್ಷನ್ A 1, ಆಪ್ಷನ್ B 3, ಆಪ್ಷನ್ C 2, ಆಪ್ಷನ್ D 4 ಅಂತ ಹಿಂಗ್ ಕೊಡ್ತಾನೆ. ಅವಾಗ ನಮಗ ಉತ್ತರ ಏನ್ ಬರುತ್ತೆ, ಇದು ಇತ್ತು ಅಂದ್ರ ಆಪ್ಷನ್ ಎಷ್ಟನೇದಾಗತ್ತೆ, 1 ಅಂತ ಹೇಳಿ ಬರೆದಿರ್ತಾರ ನೋಡ, ಅದು ಉತ್ತರ ಮಾತ್ರ ಸರಿಯಾಗುತ್ತೆ. ಆ ನಂತರ 1ನೇದಾಯ್ತು. ಇನ್ನು 2ನೇದಕ್ಕೆ ಬಂದಾಗ ರೇಖೆಗಳು ಸಮಾಂತರವಾಗಿರಬಹುದು ಅಂತ ಹೇಳ್ತಾನ. ಅವು 2 ರೇಖೆಗಳು ಹಿಂಗಿರ್ತಾವ, ಕರೆಕ್ಟ್ ಆಗಿ ಸಮಾಂತರ ಇರುತ್ತೆ. ಇದು ಪ್ಯಾರಲಲ್ ಅಂತ ಕರಿತೀವಿ ಇಂಗ್ಲಿಷ್. ಅದಕ್ಕ ಕನ್ನಡದಲ್ಲಿ ಸಮಾಂತರ ಅಂತ ಕರಿತೀವಿ ಅಷ್ಟೇ. 2 ರೇಖೆಗಳು ಸಮಾಂತರವಾಗಿರಬಹುದು. 2 ರೇಖೆಗಳು ಸಮಾಂತರ ಇದ್ದು ಅಂತಂದ್ರ, ಛೇದಿಸಿದ್ದಿಲ್ಲ ಅಂದ್ರ, ಈ ರೀತಿಯಾಗಿ ಸಮಾಂತರ ಇದ್ದು ಅಂದ್ರ ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಪರಿಹಾರ ಇಲ್ಲ ಅಂತ ಹೇಳ, ಉತ್ತರನೇ ಇಲ್ಲ ಇದಕ್ಕೆ. 2 ರೇಖೆಗಳು ಈ ರೀತಿಯಾಗಿ ಇದು ಒಂದು ಸಮೀಕರಣದ್ದು, ಈ ಸಮೀಕರಣ ಇಲ್ಲಿ ಅದರದ್ದು ಹಿಂಗ್ ಬಂದದ ಅಂತ ತಿಳ್ಕೊರಿ. ಇದು ಈ ಸಮೀಕರಣದ್ದು 2 ರೇಖೆ ಪ್ಯಾರಲಲ್ ಇದ್ವಪ್ಪ ಅಂದ್ರ, 2 ರೇಖೆ ಸಮಾಂತರ ಇದ್ದು ಅಂದ್ರ ಇದಕ್ಕೆ ಉತ್ತರ ಇರಲ್ಲ. ಆನ್ಸರ್ ನೋ ಆನ್ಸರ್ ಅಂತ ಬರೀತೀವಿ, ಇದಕ್ಕೆ ಉತ್ತರನೇ ಇಲ್ಲ ಅಂತ. ಅದೇ ಬರ್ದ ನೋಡ್ರಿ, ಸಮೀಕರಣಗಳಿಗೆ ಪರಿಹಾರ ಇಲ್ಲ. ಇದಕ್ ನಾವ್ ಏನಂತ ಕರಿತೀವಿ ಅಂತಂದ್ರ ಅಸ್ಥಿರ ಜೋಡಿ ಅಂತ ಕರಿತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕ ಅಸ್ಥಿರ ಜೋಡಿ. ಪರಿಹಾರ ಇತ್ತು ಅಂದ್ರ ಸ್ಥಿರ ಜೋಡಿ. ಇದನ್ನೇ ಹಿಂದೆ ಜೋಡಿಸಿದ್ರ ಇದು ಆಗ್ಬಿಡತ್ತೆ ಅಸ್ಥಿರ ಜೋಡಿ. 2 ರೇಖೆಗಳು ಸಮಾಂತರವಾಗಿದ್ದು ಅಂತಂದ್ರ ಅದಕ್ಕ ಪರಿಹಾರ ಇಲ್ಲ ಅಂದ್ರ, ಪರಿಹಾರ ಅಂದ್ರ ಉತ್ತರ ಅಂತ ಹೇಳಿ ನಿಮಗ್ ಯಾವುದೇ ಉತ್ತರ ಬರಲ್ಲ. ಇಲ್ಲಿ X = 3, 4, 5 ಬರೀತಿರಲ್ಲ, ಅದೇನ ಬರಲ್ಲ ಹಿಂಗಿತ್ತು ಅಂದ್ರ. ಅದಕ್ಕ ಅವರು ಇದು ಬರ್ಬೇಕಾದ್ರ ಸಮೀಕರಣ ಇದು ಲಕ್ಷ್ಯದಲ್ಲಿ ಇರ್ಬೇಕು, ನಿಮಗ್ ಇದು ಗೊತ್ತಿರ್ಬೇಕು. A1/A2 ಇರುತ್ತೆ, = B1/B2 ಬರುತ್ತೆ, ನಾಟ್ = C1/C2. ಇಲ್ಲಿ ಹೇಳಿ ನೋಡ್ರಿ, ಹೇಳಿನಿಲ್ಲ ಮೂರು. A1/A2 ಬರುತ್ತೆ, ಈಕ್ವಲ್ B1/B2 ಬರುತ್ತೆ, ನಾಟ್ ಈಕ್ವಲ್ ಅಂದ್ರ ಇವ್ ಎರಡಕ್ಕೂ C1/C2 ಸಮ ಇರಲ್ಲ, ನಾಟ್ ಈಕ್ವಲ್ ಇರುತ್ತೆ. ಅದಕ್ಕ A1/A2 = B1/B2 ನಾಟ್ = C1/C2 ಬತ್ತು ಅಂದ್ರ ಇಲ್ಲಿ ಸ್ಪಷ್ಟವಾಗಿ ಬರ್ಕೊಂಡ್ರಿ ಪರಿಹಾರ ಇಲ್ಲ ಅಂತ ಹೇಳಿದ್ರೆ. ಅದಕ್ಕ ಪರಿಹಾರ ಇರಲ್ಲ, ಉತ್ತರ ಇರಲ್ಲ. ಯಾವುದೇ ರೀತಿಯಲ್ಲಿ ಅದಕ್ಕೆ ಉತ್ತರಗಳು ಕೊಡ್ಲಿಕ್ ಆಗಲ್ಲ. X ಬೆಲೆ 5, 6, 3 ಕೊಡ್ಲಿಕ್ ಆಗಲ್ಲ. ಇದಕ್ಕೆ ಹೆಂಗ ಉತ್ತರ ಹೇಳ್ತಾರ ನೀವು, ಇದಕ್ ಹಂಗ ಹೇಳಕ್ ಆಗಲ್ಲ. ಇದು 2ನೇದಾಗಿ. 3ನೇದೇನು ಬರುತ್ತೆ ನೋಡ್ರಿ, ರೇಖೆಗಳು ಐಕ್ಯಗೊಳ್ಳಬಹುದು ಅಂದ್ರ, ಐಕ್ಯ ಅಂದ್ರೆ ಏನು, ಒಂದ್ ರೇಖೆ ಎಳೆದಿರ್ತೀರಿ, ಅದ್ರ ಮ್ಯಾಗೆ ಇನ್ನೊಂದ್ ರೇಖೆ ಇರುತ್ತೆ. ಐಕ್ಯ ಅರ್ಥ ಗೊತ್ತಾಗಲ್ಲ ನಿಮ್ಗ. ಇಲ್ಲಿ ನೋಡ್ರಿ, ಒಂದ್ ರೇಖೆ ಇದು ಮೊದಲು ಎಳೆದಿರಿ, ಹೌದಾ, ಇದಕ್ಕೆ AP ಅಂತ ಗುರುತಿಸ. ಇದು ಒಂದ್ ರೇಖೆ ಫಸ್ಟ್ ನೀವು ಎಳೆದಿದ್ದು. ಇವಾಗ ನಾ ಒಂದ್ ರೇಖೆ ಇಲ್ಲಿದಿಂದ C ದಿಂದ D ತನ ಇದ್ರ ಮ್ಯಾಗೆ ಇನ್ನೊಂದ್ ಗೆರೆ ಹೊಡೆದೇನಿ. ಅವೆರಡು ಕಾಣಿಸ್ತವೆ ನೋಡ್ರಿ, 2 ಗೆರೆ ಅದ್ರಾಗ ಕಾಣಿಸಲ್ಲ.
ಮೊದಲ ನೀವು ಹೊಡೆದಿದ್ದು ಒಂದ್ ಗಿರಿ ಅದು, ಅದರ ಮ್ಯಾಗ ನಾ ಒಂದ್ ಗಿರಿ ಅದರ ಮ್ಯಾಗೆ ಹಾಕಿನಿ, ಆದ್ರ ಇಲ್ಲಿ ಬಿಂದು ಗುರುತಿಸಿನಿ, ಹೌದಲ್ಲ? ಹಂಗಾದ್ರ ಮೊದಲಿನ ಗೆರಿ ಮೇಲ ಇಲ್ಲಿ ಅಡ್ಡು ಗೆರಿ ಹೆಂಗ್ ಕಾಣಿಸ್ತಾವ, ಇಲ್ಲಿ ಅಡ್ಡು ಗೆರಿ ಹೆಂಗ್ ಕಾಣಿಸ್ತಾವ, ಹಂಗ ಅಡ್ಡು ಗೆರಿ ಕಾಣಿಸ್ತಾವೇನ? ಅಲ್ಲಿ ಕಾಣಿಸಲ್ಲ ಅಂದ್ರ ಐಕ್ಯ ಆಗ್ತದ ಅಂತದ್ರಾಗ, ಹೌದಾ? ಒಂದ್ ಬಾಟ್ಲಿ ನಿಮ್ಮಲ್ಲಿ ಒಂದ್ ಗ್ಲಾಸ್ ನೀರ್ ಅದಾವ ಅಂತ ತಿಳ್ಕೊರಿ, ಅರ್ಧ ಗ್ಲಾಸ್ ನೀರ್ ಇರುತ್ತೆ, ಮತ್ತೊಬ್ರು ಅರ್ಧ ಗ್ಲಾಸ್ ನೀರ್ ತಗೊಂಬಂದ್ರು. ಆ ಮೊದಲೇನು ನೀರ್ದಾಗ ಅವ್ ನೀರ್ ಕೂಡ್ಸೋರಿ, ಅವ್ ನೀರು ಒಂದ್ರಾಗ ಒಂದ್ ಕೂಡುವ ಕಡೆಗೆ ನಿತ್ತು. ಅವು ಮೊದಲಿನ ನೀರ ಎರಡನೇ ನೀರು ಅವು ಎಲ್ಲಿ ಅದಾವ ಗೊತ್ತು ಸಿಗ್ತಾವೇನ್ ನಿಮಗ? ಗೊತ್ತು ಸಿಗಲ್ಲ. ಅದಕ್ಕ ಐಕ್ಯ ಆಗದು ಅಂತ ಕರಿತೇವ್ ನಾವು. ರೇಖೆಗಳು ಐಕ್ಯಗೊಳ್ಳಬಹುದು ಅಂದ್ರ ಒಂದ್ರ ಮೇಲ ಒಂದು ರೇಖೆ ಬರ್ತಾವ. ಇದು ಸಮೀಕರಣ ಬಿಡಿಸ್ತೀರಿ, ಒಂದ್ ರೇಖೆ ಬರುತ್ತೆ, ಇದು ಸಮೀಕರಣ ಬಿಡಿಸ್ತೀರಿ, ಅದರದೊಂದ್ ರೇಖೆ ಅದರ ಮ್ಯಾಗೆ ಬಂದ್ಬಿಡ್ತು ಅಂದ್ರ ಐಕ್ಯಗೊಳ್ಳಬಹುದು. ಇಂತಹ ಪ್ರಕರಣದಲ್ಲಿ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ ಅಂತ ಹೇಳ್ತ ನೋಡ್ರಿ. ಅಪರಿಮಿತ ಅಂತ ಬರ್ತ ನೋಡ್ರಿ. ಅಪರಿಮಿತ ಅಂದ್ರೆ ಎಣಿಸ್ಲಿಕ್ ಆಗಲ್ಲ, ಎಷ್ಟದಾವ ಉತ್ತರ ಅಂತ ಹೇಳಕ್ ಆಗಲ್ಲ. ಏನು 100 ಅದಾವೋ 1000 ಅದಾವೋ 50 ಅದಾವೋ 60 ಅದಾವೋ ಒಟ್ಟ ಹೇಳಕ್ ಆಗಲ್ಲ. ಈಗ ಆಕಾಶದಾಗ ನಕ್ಷತ್ರಗಳು ಎಷ್ಟದಾವ ಅಂದ್ರೆ ಹೇಳ್ತ್ರಿ, ಸ್ಟಾರ್ಸ್ ಎಷ್ಟದಾವ ಬಾಗ ಆಕಾಶನಾಗ ಅಂತಂದ್ರ ಹೇಳಕ್ ಹೆಂಗ ಆಗಲ್ಲ. ಇದ್ರದ್ದು ಇಷ್ಟೇ ಪರಿಹಾರಗಳವ ಅಂತ ಹೇಳಕ್ ಆಗಲ್ಲ. ಯಾವಾಗ ಎರಡು ರೇಖೆಗಳು ಒಂದ್ರಾಗ ಒಂದು ಐಕ್ಯ ಆದು ಅಂದ್ರ ಅಂತ ಸಂದರ್ಭದಲ್ಲಿ ಆ ಸಮೀಕರಣಕ್ಕ ನಾವೇನಂತ ಕರಿತೀವಿ ಅಂದ್ರ ಅವಲಂಬಿತ ಅಥವಾ ಸ್ಥಿರ ಜೋಡಿ ಅಂತ ಕರಿತೀವಿ. ಅವಲಂಬಿತ ಅಂದ್ರು ಒಂದೇ, ಸ್ಥಿರ ಅಂದ್ರು ಒಂದೇ. ಅಂತ ಸಮೀಕರಣಕ್ಕ ಅವಲಂಬಿತ ಅಥವಾ ಸ್ಥಿರ ಜೋಡಿ ಸಮೀಕರಣ ಅಂತ ಕರಿತೀವಿ. ಅವಾಗ ಹೆಂಗಿರುತ್ತೆ ನೋಡ್ರಿ, ಇಲ್ಲಿ A1/A2 ಇರುತ್ತೆ ಸಮ B1/B2 ಸಮ C1/C2 ಮೂರು ಸಮ ಅದಾವ. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಇತ್ತು ಅಂದ್ರ ಅದಕ್ಕ ಅವಲಂಬಿತ ಸಮೀಕರಣ ಅಥವಾ ಸ್ಥಿರ ಜೋಡಿ ಸಮೀಕರಣ ಅಂತ ಕರಿತೀವಿ. ಇಂಥ ಸಂದರ್ಭದೊಳಗ A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಬತ್ತಲ್ಲ, ಈ ಸಂದರ್ಭದಲ್ಲಿ ರೇಖೆಗಳು ಏನಾಗಿರ್ತಾವ, ಇಲ್ಲಿ ಒಂದರಲ್ಲಿ ಒಂದು ಐಕ್ಯ ಆಗ್ತವ ಅಂತ ಕಲ್ಪನೆ ಉಳಿತಾ. ಎರಡೂ ರೇಖೆಗಳು ಛೇದಿಸ್ದು ಅಂದ್ರ ಒಂದು ಉತ್ತರ ಇರುತ್ತೆ, ಎರಡೂ ರೇಖೆಗಳು ಸಮಾಂತರ ಇದ್ವು ಅಂದ್ರ ಉತ್ತರ ಇರಲ್ಲ. ಎರಡು ರೇಖೆಗಳು ಒಂದ್ರಾಗ ಒಂದು ಐಕ್ಯ ಅದು ಅಂತಂದ್ರ ಅಸಂಖ್ಯಾತ ಉತ್ತರಗಳಿರ್ತಾವ ಅಂತ. ಅದಕ್ಕ ಅಪರಿಮಿತ ಸಂಖ್ಯೆಯ ಉತ್ತರಗಳು ಇರ್ತಾವ, ಪರಿಹಾರಗಳು ಇರ್ತಾವ ಅಂತ ನೋಡ್ಕೊಂಡೆವು. ಮುಂದಿನ ನೆನ್ಪಿಟ್ಕೊಳ್ಳೋದು ಹೆಂಗ, ಇಲ್ಲಿ ಒಂದನೇದ್ದು ಇವು ನೆನಪಿಟ್ಕೊಳ್ಳಿ. A1/A2 ನಾಟ್ ಈಕ್ವಲ್ ಟು B1/B2 ಇತ್ತು ತಿಳ್ಕೊರಿ. ಛೇದಿಸುವ ರೇಖೆಗಳು ಒಂದು ಉತ್ತರ ಅಂತ ಅರ್ಥ. ಇವಾಗ ಎರಡನೇದ್ದು A1/A2 ಹಾಕೋದು ಈಕ್ವಲ್ ಟು B1/B2 ಹಾಕೋದು, ಲಾಸ್ಟ್ ಏನದ ನೋಡ್ರಿ ನಾಟ್ ಈಕ್ವಲ್ ಟು ತಗೊಳ್ಳೋದು. ಇವೆರಡು ಸಮ, ಇದು ಸಮ ಇಲ್ಲ ಅಂತ ತಗೊಂಡ್ರಿ ಅಂದ್ರ ಸಮಾಂತರ ರೇಖೆಗಳು ಇರ್ತಾವ. ಸಮಾಂತರ ರೇಖೆಗಳು ಅಂದ್ರು ಅಂದ್ರ ಪರಿಹಾರ ಇಲ್ಲ ಅಂತ ಅಂದ್ಬಿಟ್ರಿ. ಆ ನಂತರ ಮೂರು ಸಮ ಇರ್ತಾವ. ಇದ್ರದ್ದು ಉತ್ತರ ಎಷ್ಟು ಬರ್ತದ ಅಷ್ಟೇ ಇದ್ರದ್ದು ಬರ್ತದ, ಇದ್ರದ್ದು ಉತ್ತರ ಎಷ್ಟು ಇರ್ತದ ಅಷ್ಟೇ ಇಟ್ಟು ಬರ್ತದ. ಮೂರು ಆನ್ಸರ್ ಸರಿ ಬಂದ್ಬಿಡ್ತಾವ. A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2 ಮೂರು ಸಮ ಬಂದು ಅಂತ ಹೇಳ್ಕೊರಿ. ಮೂರು ಸಮ ಇದ್ದು ಒಟ್ಟ ನಾಟ್ ಈಕ್ವಲ್ ಟು ಇಲ್ಲೇ ಅಲ್ಲಿ ಇರ್ಲಿಲ್ಲ ಅಂತಂದ್ರ ಒಂದ್ರಾಗ ಒಂದು ರೇಖೆ ಐಕ್ಯ ಆಗ್ತವ ಅಂತ ಹೇಳ್ಬಿಡ್ಬೇಕು. ಇವು ರೇಖೆಗಳು ಐಕ್ಯ ಅದು ಅಂದ್ರ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಅಂತ, ಹೌದಾ? ಹಂಗಾದ್ರ ಇಲ್ಲಿ ಛೇದಿಸ್ತವ, ಇಲ್ಲಿ ಸಮಾಂತರ ಇರ್ತವ, ಇಲ್ಲಿ ಒಂದ್ರಾಗ ಒಂದು ರೇಖೆ ಇರುತ್ತೆ, ಇಷ್ಟೇ. ಛೇದಿಸ್ದು ಒಂದೇ ಉತ್ತರ, ಸಮಾಂತರ ಇತ್ತು ಉತ್ತರ ಇಲ್ಲ, ಉತ್ತರ ಇಲ್ಲ. ಇದಕ್ಕೆ ನೋ ಆನ್ಸರ್ ಅಂತ ಬರಿತೀವಿ, ನೋ ಸಾಲ್ಯೂಷನ್ಸ್ ಅಂತ ಬರಿತೀವಿ. ಇದ್ದಿತ್ತು ಅಂತಂದ್ರ ಇದಕ್ಕ ಇನ್ಫಿನಿಟ್ಲಿ ಮೆನಿ ಸಾಲ್ಯೂಷನ್ ಅಂತ ಬರಿತೀವಿ, ಅಂದ್ರ ಅಸಂಖ್ಯಾತ ಉತ್ತರಗಳ ಅದಾವ ಅಂತಕ್ಕಂಥದ್ದು. ಎರಡ ಸಮೀಕರಣ ತಗೊಂಡಿವಿ, ನಂಬರ್ 1 ನಂಬರ್ 2 ಎರಡೂ ಸಮೀಕರಣ ತಗೊಂಡಿದೀವಿ. A1 x ಪ್ಲಸ್ B1 y
ಪ್ಲಸ್ C1 ಈಕ್ವಲ್ ಟು 0 ಇಕ್ವೇಶನ್ ನಂಬರ್ 1. A2x plus B2y plus C2 equal to 0, that is equation number 2. ಕಂಪೇರ್ ಟು ಇಕ್ವೇಶನ್ಸ್ ಅಂತ ಬರ್ತದೆ. ಅಂದ್ರೆ ಎರಡು ಸಮೀಕರಣಗಳನ್ನ ಹೋಲಿಸ್ತೀರಿ. ಹೆಂಗ್ ಹೋಲಿಸ್ತೀರಿ ಅಂದ್ರ ಈ ರೀತಿಯಾಗಿ ಹೋಲಿಕೆ ಕೊಡ್ತೀರಿ. ಅವಕ್ಕೆ A1 ಅಪಾನ್ A2 ಇವೆರಡು ತಗೊಂಡ್ರಿ, ನಾಟ್ ಈಕ್ವಲ್ ಟು ಹಾಕಿ B1 ಅಪಾನ್ B2 ಹಾಕಿದ್ರಿ ಅಂತಂದ್ರ ಅವೆರಡು ರೇಖೆಗಳು ಏನಾಗ್ತಾವಲ್ಲಿ ಛೇದಿಸುತ್ತವೆ ಅಂತ ನೆನಪಿಟ್ಕೊಂಡ್ಬಿಡ್ರಿ. A1 ಅಪಾನ್ A2 ಈಕ್ವಲ್ ಟು B1 ಅಪಾನ್ B2 ನಾಟ್ ಈಕ್ವಲ್ ಟು C1 ಅಪಾನ್ C2 ಬತ್ತ ತಿಳ್ಕೊರಿ. ಮೊದಲಿನ ಎರಡು ಸಮ ಬಂದು ಲಾಸ್ಟದ್ದು ಸಮ ಇಲ್ಲ ಅಂತ ಹಾಕಿರಿ ಅಂತ ಕಲ್ಪನೆ ಮಾಡ್ಕೋರಿ. ಅವಾಗ ಸಮಾಂತರವಾಗಿರ್ತಾವ ಅಂತ ಹೇಳ್ಬಿಡ್ಬೇಕು. ಆ ನಂತರ ಮೂರು ಸಮ ಅದಾವ ನೋಡ್ರಿ. ಇದು ಸರಳ. ಮೂರು ಇದ್ರ ಸಮ ಇದು, ಇದ್ರ ಸಮ ಇದು. A1 ಅಪಾನ್ A2 ಈಕ್ವಲ್ ಟು B1 ಅಪಾನ್ B2 ಈಕ್ವಲ್ ಟು C1 ಅಪಾನ್ C2. ಹೌದಾ? ಲೈನ್ಸ್ ಏನಾಗತ್ತೆ ಅಲ್ಲಿ ಕೋ ಇನ್ಸಿಡೆಂಟ್ ಆಗುತ್ತೆ. ಕೋ ಇನ್ಸಿಡೆಂಟ್ ಅಂದ್ರ ಐಕ್ಯಗೊಳ್ತಾವ ಅಂತ. ಅಂದ್ರ ರೇಖೆಗಳು ಐಕ್ಯಗೊಳ್ತಾವ. ನಾಟ್ ಈಕ್ವಲ್ ಟು ಇತ್ತು ಫಸ್ಟಿಗೆ ಎರಡು ಅಂದ್ರ ಛೇದಿಸ್ತಾವ. ಲಾಸ್ಟ್ನೇದ ನಾಟ್ ಈಕ್ವಲ್ ಟು ಇತ್ತು ಅಂದ್ರ ಸಮಾಂತರವಾಗಿರ್ತಾವ. ಮೂರು ಸಮ ಇದ್ದು ಅಂದ್ರ ಐಕ್ಯಗೊಳ್ತಾವ ಅಂತ. ಗೊತ್ತಾಯ್ತು? ಅಭ್ಯಾಸ 3.1 ಎರಡನೇ ತಗೊಂಡಿದೀವಿ. A1 ಅಪಾನ್ A2 B1 ಅಪಾನ್ B2 C1 ಅಪಾನ್ C2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇವು. ರೇಖಾತ್ಮಕ ಸಮೀಕರಣ ಜೋಡಿ ಅಂದ್ರ ಎರಡು ಅಂತ. ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ? ಇದು ಒಂದನೇ ಪ್ರಶ್ನೆ. ಒಂದು ಬಿಂದುವಿನಲ್ಲಿ ಛೇದಿಸ್ತವೇನು ಅಂತ ಕೇಳ್ಯಾರ. ಇದು ತಗೊಂಡು ಬಿಡಿಸದಾಗ ಛೇದಿಸ್ಲಿಲ್ಲ ಅಂದ್ರ ಸಮಾಂತರವಾಗಿವೆ ಅಂತ ಕೇಳ್ತಾನೆ. ಎರಡನೇ ಛೇದಿಸಲ್ಲ ಅಂದ್ರ ಸಮಾಂತರ ಆಗ್ಯಾವೇನು ಅಂತ ಕೇಳ್ದ ನಿಮಗ್. ಸಮಾಂತರನು ಆಗಿಲ್ಲ ಅಂತಂದ್ರ ಐಕ್ಯಗೊಂಡಿವೆ ಅಂತ ಮೂರನೇದು ಕೇಳ್ತಾನ. ಮೂರಾಗ ಒಂದ್ ಆಗಿರ್ಬೇಕು. ಒಂದು ಬಿಂದುವಿನಲ್ಲಿ ಛೇದಿಸ್ಬೇಕು ಒಂದು, ಇಲ್ಲಂದ್ರ ಸಮಾಂತರ ಆಗಿರ್ಬೇಕು ಒಂದು, ಇಲ್ಲಂದ್ರ ಐಕ್ಯಗೊಳ್ಬೇಕು ಒಂದು. ಇವು ಮೂರಾಗ ಒಂದು ಆಗೇಬೇಕು. ಹೌದಾ? ಹಂಗಾದ್ರ ಇದನ್ನ ಹೆಂಗ್ ಬಿಡಿಸ್ತೀವಿ? ಇದನ್ನ ಹೆಂಗ್ ತಗೊಂಡು ಇದು ಉತ್ತರ ನಾವ್ ಹೆಂಗ್ ಕನ್ಫರ್ಮ್ ಮಾಡ್ತೀವಿ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಏನ್ ಬಾಳ ಬಿರಿಯಾಗಿದ್ದ ಕೆಲಸ ಏನಿಲ್ಲ. ಇಲ್ಲಿ ಇದನ್ನ ತಗೊಳ್ಳೋದು 5 ಬರಿಬೇಕಾದ್ರ A15 ಅಂತ ಬರೆಯ. 4 ತಗೊಳ್ಬೇಕಾದ್ರ B1 ಅಂತ ಹಾಕೋದು. ಇಲ್ಲಿ ಯಾವ 4 ಇರುತ್ತೆ B2 ಮೈನಸ್ B1 ಮೈನಸ್ 4 ಅಂತ ಬರೆಯೋದು. ಇದು A1 ಆಗನ, ಇದು B1 ಮೈನಸ್ 4. C1 ಅಂತ ಬರೋದು 8 ಅಂತ ಬರೆಯೋದು. ಇಲ್ಲಿ ಬರ್ದೆ ನೋಡ್ರಿ, C1 8 ಅಂತ. ಇದು ಎರಡನೇ ಇಕ್ವೇಶನ್ ಬರ್ತೀರಿ ನೀವು. A2 ಅಂತ ಹಾಕೋದು 7, B2 ಅಂತ ಬರೆಯೋದು 6, C2 ಅಂತ ಬರೆಯೋದು -9. ಈಗ ಕಂಪೇರ್ ಮಾಡ್ಬೇಕು. ಹೋಲಿಸು, ಅದೇ ಕಂಪೇರ್ ಅಂತ ಹೇಳ್ತಾನ. ಹೋಲಿಸ್ರಿ ಅಂತ ಹೇಳ್ತಾನ. ಹೆಂಗ್ ಹೋಲಿಸ್ಬೇಕು? ಅನುಪಾತಗಳನ್ನ ತಗೊಂಡು ಹೋಲಿಸ್ಬೇಕು. A1 ಅಪಾನ್ A2 ಬರೆಯೋದು. A1 ಬೆಲೆ 5, A2 ಬೆಲೆ 7. 5 ಅಪಾನ್ 7 ಇದರದಾಯ್ತು, ಮುಗಿತು. ಕಡತ್ ಹೋಗಲ್ಲ, ಅಟ್ಟೆ ಬಿಟ್ಟೆವು. B1 ಅಪಾನ್ B2 ಇದು ತಗೊಳೋದು. -4 6 ಬರ್ದಿನಿ ಇಲ್ಲಿ. -4 6 ಕಡತ್ ಹೋಗ್ತಾವಲ್ಲ. 2 2 4 2 3 6 ಆಗತ್ತೆ. -2/3 ಬಂತು. ಇವೆರಡು ಕಂಪೇರ್ ಮಾಡ್ಬೇಕು. ಇದು ಉತ್ತರ, ಇದು ಉತ್ತರ ಹೋಲಿಸ್ಬೇಕು. ಹೋಲಿಸ್ದೇವಂದ್ರ ಎರಡು ಬೇರೆ ಬೇರೆ ಅದಾವಲ್ಲ, ಎರಡು ಬೇರೆ ಬೇರೆ ಇರುವುದರಿಂದ ಇಲ್ಲಿ ಬರೀಬೇಕು. A1 ಅಪಾನ್ A2 ನಾಟ್ ಈಕ್ವಲ್ ಟು B1 ಅಪಾನ್ B2 ಬರೋದು. ಏನ್ರಿ ಹಿಂದೆ ನಿಮಗ್ ಫಾರ್ಮುಲಾ ರೆಡಿ ಇರುತ್ತೆ. A1 ಅಪಾನ್ A2 ನಾಟ್ ಈಕ್ವಲ್ ಟು B1 ಅಪಾನ್ B2 ಬಿತ್ತು ಅಂದ್ರ ರೇಖೆಗಳು ಏನಾಗ್ತಾವ ಅಂತ ಹೇಳ್ಬೇಕಲ್ಲಿ ಛೇದಿಸುತ್ತವೆ ಅಂತ ಹೇಳ್ಬೇಕು. ಅರ್ಥ. ಎರಡನೇ ಲೆಕ್ಕ 9x ಪ್ಲಸ್ 3y ಪ್ಲಸ್ 12 ಈಕ್ವಲ್ ಟು 0 ಆಗ. A1 9, B1 3, C1 12. ಇನ್ನ ಇದರದ್ದು A2 18, ಆನಂತರ B2 6, C2 24 ಬರೆದ್ರೆ ಎಷ್ಟು? ಈಗ ಹೋಲಿಸ್ಬೇಕಲ್ಲ. A1 ಅಪಾನ A2 ಇದರದು A1 ಅಂದ್ರ 9, A2 ಅಂದ್ರ 18 ಕಡತ್ ಹೋಗ್ತಾವ.
9 ಒಂದಲೇ 9 ಎರಡಲೇ 1 2 ಅಂಶ ಬಂತು. ಇನ್ನ B1 ಅಪಾನ್ B2 ತಗೊಳ್ಳೋದು ನೀವು ಹಂಗೆ ಮುಂದ. B1 ಅಪಾನ್ B2 3 ಅಪಾನ್ ಎಷ್ಟು ಬರುತ್ತೆ 6. 3 ಅಪಾನ್ 6 3 ಒಂದಲೇ 3 ಎರಡಲೇ 1 ಅಪಾನ 2 ಆಯ್ತಲ್ಲ. ಇನ್ನ C1 ಅಪಾನ್ C2 ಬರುತ್ತೆ. C1 ಅಪಾನ C2. C1 ಅಂದ್ರೆ ಎಷ್ಟು 12. C2 ಅಂದ್ರೆ ಎಷ್ಟು 24. ಯಾಕಂದ್ರೆ ಇವೆರಡು ಸಮಾವಲ್ಲ. ಇನ್ನು ಅದೊಂದು ನೋಡ್ಬೇಕು ಮೂರನೇದ್ದು. 12 ಒಂದಲೇ 12 ಎರಡಲೇ 1/2 ಬತ್ತಿಲ್ಲ ನೋಡ್ರಿ. 3 ಉತ್ತರಗಳನ್ನ ನೋಡ್ಕೊರಿ ಏನದಾವ ಅಷ್ಟೇ ಅದಾವ. 1/2 1/2 1/2 ಅದ. A1 ಅಪಾನ್ A2 A1 ಅಪಾನ A2 equal to B1 ಅಪಾನ್ B2 equal to C1 ಅಪಾನ C2. ರೇಖೆಗಳು ಏನಾಗ್ತಾವಲ್ಲಿ ರೇಖೆಗಳು ಐಕ್ಯಗೊಳ್ಳುತ್ತವೆ. ಅಂತ ಬರೀಬೇಕು. ಇವಾಗ ನಂಬರ್ 3rd ಒನ್ A1 6 B1 -3 C1 10 ಎಷ್ಟು A2 2 B2 -1. ಎಸ್ ದೇರ್ ಇಸ್ -1. ಇಲ್ಲಿ -1 ಇರುತ್ತೆ. ಒಂದಿರ್ತದ ಹಿಂದೆ ಚಿನ್ನದ -1. C 9 ಅಂದ್ರ C2 9 ಕಂಪೇರ್ ಮಾಡ್ಕೋಬೇಕು. A1 ಅಪಾನ್ A2 ಆ ನಂತರ A1 ಅಂದ್ರ 6 ಅಪಾನ A2 ಅಂದ್ರ 2. 2 ಒಂದಲೇ 2 3ಲೇ 3 ಅಂತ ಬಂತು. B1 ಅಪಾನ B2 B1 ದ ಬೆಲೆ -3 B2 ದ ಬೆಲೆ -1. ಕನ್ಫ್ಯೂಸ್ ಮಾಡ್ಕೋತ್ರಿ ಇಲ್ಲಿ ನೋಡ್ರಿ. -3 -1 ಈ ಮೈನಸ್ ಹೋಯ್ತು. ಮ್ಯಾಗ್ನು ಮೈನಸ್ ಅದ ತೆಳಗ್ನು ಮೈನಸ್ ಅದ. ಮೈನಸ್ ಇಂಟು ಮೈನಸ್ ಪ್ಲಸ್ನು ಆಗತ್ತೆ. 3 ಉಳಿತು ಕೆಳಗ 1 ಉಳಿತು. ಎರಡು ಕಡೆ ಚಿನ್ನ ಅವೇ ಇರ್ಬೇಕಾ. ಮೈನಸ್ ಮೈನಸ್ ಪ್ಲಸ್ ಆಗತ್ತೆ. 3 1 ಬಂತು. ಇದರ ಅಂತಿಮ ಉತ್ತರ 3. ಆ ನಂತರ C1 ಅಪಾನ C2 ಬತ್ತು. C1 ಅಂದ್ರ 10 C2 ಅಂದ್ರ 9 ಕಡತ್ ಹೋಗಲ್ಲ. ಇದು ಒಂದೇ ಇದು ಬೇರೆ ಬೇರೆದಿಲ್ಲ ಇದು. ಹಾಗಾದ್ರ ಇಲ್ಲಿ ಅವು ಬರೀಬೇಕು. ಇವೆರಡು ಒಂದೇ ಅವತ್ತ ಹೇಳಿ. A1 ಅಪಾನ A2 equal to B1 ಅಪಾನ್ B2. ಯಾಕಂದ್ರ ಎರಡು ಉತ್ತರ ಅಷ್ಟೇ ಅವು. ಇದು ಬೇರೆ ಅದಂದ್ರ ನಾಟ್ ಈಕ್ವಲ್ ಟು ಹಾಕೋದು. C1 ಅಪಾನ C2 ಅಂತ ತಗೊಳ್ಳೋದು. ಮೊದಲಿನ ಎರಡು ಸಮ ಇದ್ದು ಕೊನೆಯದಾಗಿ ಸಮ ಇದ್ದಿದ್ದಿಲ್ಲ ಅಂದ್ರ ರೇಖೆಗಳು ರೇಖೆಗಳು ಪ್ಯಾರಲಲ್ ಆಗಿರ್ತಾವ. 2 ಲೈನ್ಸ್ ಆರ್ ಪ್ಯಾರಲಲ್ ಅಥವಾ ರೇಖೆಗಳು ಸಮಾಂತರವಾಗಿವೆ. ರೇಖೆಗಳು ಸಮಾಂತರವಾಗಿವೆ ಅಂತ ಬರೀ